ನಾವು 1 by 1 ಕ್ವೆಶನ್ಸ್ ಕೇಳ್ತಾ ಹೋಗಿ ಪಟಾಪಟ್ ಅಂತ ಆನ್ಸರ್ ಮಾಡ್ತಾ ಹೋಗ್ಬೇಕು. ಬಿಬಿ ಮನೆಗೆ ಹೋದ್ರೆ ಕಾಂಟ್ರವರ್ಸಿ ಮಾಡ್ತಾರೆ ಸುಧೀರ್. ಕಾಂಟ್ರವರ್ಸಿನೇ ಅಲ್ವಾ ಮೇಡಮ್ ಬಿಬಿ ಅಂದ್ರೆ? ಸೊ 4 ಸೀಸನ್ ಇಂದ ಪೇಮೆಂಟ್ ಗೋಸ್ಕರ ಬಿಗ್ ಬಾಸ್ ಗೆ ವೇಟ್ ಇಲ್ಲ, ಡೇಟ್ ಗೋಸ್ಕರ. ನಾನು ಯಾವಾಗ ಪೇಮೆಂಟ್ ಅಂದ್ರೆ ಡೇಟ್ ಅದು question. ಯಾಕೆ ನಿಮ್ ಕಿವಿಗಳಿಗೆಲ್ಲ ಈ ಆಲ್ಟ್ರೇಷನ್ ಮಾಡೋದು ಅದೆಲ್ಲ ಮಿಷಿನ್ ಇಟ್ಟಿರ್ತಾರೆ. ಜನಸಾಮಾನ್ಯರ ಒಂದು ಹೇಳಿದ್ರೆ ಅದನ್ನ ಹೋಗಿ ಅದನ್ನ ಜನಸಾಮಾನ್ಯರ ಪ್ರಶ್ನೆ ಏನಂತ ಯಾವ ಜನಸಾಮಾನ್ಯರು ಏನಂತ ಕೇಳಿದ್ರು? ಊಹಾಪೋಹಗಳು ಬಂದಿರುತ್ತೆ. ಏನ್ ಕೇಳಿದ್ರು ಜನಸಾಮಾನ್ಯರು? ಹಾಗೆ ಬಿಗ್ ಬಾಸ್ ಪೇಮೆಂಟ್ ಸ್ವಲ್ಪ ಏನೋ ಜನಸಾಮಾನ್ಯರು ಈ ತರ ಸಾಧ್ಯನೇ ಇಲ್ಲ. ನೀವು ಈ ಜರ್ನಲಿಸಂ ಸಾಮಾನ್ಯರೆಲ್ಲ ಸೇರ್ಕೊಂಡು ಜರ್ನಲಿಸಂ ಸಾಮಾನ್ಯರು ಮಾತ್ರ ಕೇಳೋದು. ಅಕಸ್ಮಾತ್ ಈ ಸೀಸನ್ ನೀವು ಹೋದ್ರೆ ಹಾವಳಿ ನೋಡಿ ಅದೇ ಲಾಸ್ಟ್ ಸೀಸನ್ ಆಗ್ಬಿಡುತ್ತೆ. ನಿಮ್ ಹಾವಳಿ ನೋಡಿ ಇಲ್ಲ, ನಾನು ಅವಳಿ ನೋಡಿ ಇದಕ್ಕೆ ಇನ್ನೂ ಒಂದ್ ನೆರವು ಜಾಸ್ತಿ ಆಗಿ ಇನ್ನೂ ಒಂದಷ್ಟು ಸೀಸನ್ ಚೆನ್ನಾಗಿ ಹೋಗುತ್ತೆ. ಆ ತರ ಜನ ಮಾಡಿ ನಾನು ಹೋಗ್ತಿರೋದು ಏನೋ ಒಳ್ಳೇದಾಗ್ಲಿ ಅಂತ. ನಮ್ಗಂಗ ಅನ್ಸಲ್ಲ ನೀವು ಹೋದ್ರೆ ಹಿಂಗೆ ನನ್ನ ಬಗ್ಗೆ ಎಲ್ಲರೂ ಹಿಂಗೆ ನೋಡಿ ನೀವು ಹಿಂಗೆಲ್ಲ ಅಪ್ಸಿರ್ತೀರ. ಹಿಂಗಾಗಿ ನನ್ನ ಬಗ್ಗೆ ಎಲ್ಲ ಕಡೆ ಸುದ್ದಿ ಅಂದ್ರೆ ಅಪ್ಸರ್ ಎಲ್ಲ ಇರೋದು ಏನಿದೆ ಮೇಡಮ್? ಅದೇ ನೀವೇನ್ ಹಾವಳಿ ಎಬ್ಬಿಸ್ತೀರಾ, ಮಾತಾಡ್ತೀರಾ. ಸೊ ಇದೇ ಮಾತ್ ನಾವು 24/7 ಪಾಪ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಸ್ ಕೇಳಿಸ್ಕೋಬೇಕು. ಬಿಗ್ ಬಾಸ್ ನೋಡೋದೇ ಅವಳಿ ಅಂತ, ಅದಕ್ಕೆ ಅಂತಾನೆ ಅವಳಿನ ಖುಷಿ ಪಡಕ್ಕೆ ಅಂತ ಒಂದು ವರ್ಗ ಇದೆ, ಅದಕ್ಕೆ ಹೋಗ್ತಿರೋದು. ಈಗ ಬಿಗ್ ಬಾಸ್ ಮನೆಯಲ್ಲಿ ಸುದ್ದಿ ಅವ್ರು ಮಾತಾಡಿದ್ರೆ ಬರೀ ಬೀಪೇ ಜಾಸ್ತಿ ಇರುತ್ತೆ. ಖಂಡಿತ ನಾನು ಸಕ್ಕ ಹಿಡಿಯೋ ನೀವು ಬೀಪ್ ಹಾಕಿದ್ರ ಇಂಟ್ರೋ ಅವನಿಂದ ಎಲ್ಲರೂ ಒಂದ್ ಕಟ್ಟು ಹೋಯ್ತಾ? 24 ಅವರ್ಸ್ ನಾನು ಸಜ್ಜನರು ಯಾವಾಗ್ಲೂ 48 ಗಂಟೆಗಳು ಸಜ್ಜನರಾಗಿ ಇರ್ತಾರೆ. ದುರ್ಜನರಾಗಿದ್ರೆ 48 ನಿಮಿಷದಲ್ಲಿ ಅವ್ರು ದುರ್ಜನರು ಅಂತ ಗೊತ್ತಾಗ್ಬೇಕು. ಹಂಗೆ ನೀವು ಬೀಪ್ ಹಾಕಿದ್ರೆ ಅಲ್ಲ, ಬೀಪ್ ಹಾಕೋ ತರದ್ ಬಂದಿಲ್ಲ ಫಾರ್ಚುನೇಟ್ಲಿ. ಅದೇನೋ ಸಿಚುವೇಶನ್ ಯಾಕೆ ಬಾಜು ಇದೆ ನಲ್ಗಿರ್ತಾನೆ ಅಲ್ಲೇ ಇನ್ನೊಂದು ಎಕ್ಸ್ಟ್ರಾ ಬಿಟ್ ಮಾಡ್ಕೊಂಡು ಹೋಗ್ತೀನಿ. ಅದು ಮೇ ಬಿ ಆಗ್ಬೋದು. ಪವರ್ ಮಾಡೋ ಇದು ಎಕಾನಾಮಿಕಲ್ ಮೋಡ್ ಪವರ್ ಮೋಡ್ ಅಂತ ಸೂಚನೆ ಐತೆ ನನಗೆ. ಸರ್ ಅಲ್ಲಿ ಒಳಗ್ ಹೋದ್ಮೇಲೆ ಸ್ವಿಚ್ ಆನ್ ಮಾಡೋ ತರದ ಸಿಚುವೇಶನ್ಸ್ ಕ್ರಿಯೇಟ್ ಬರುತ್ತೆ ಅಂತ ಅಷ್ಟೇ. ಪವರ್ ಮೋಡ್ ಇಲ್ಲ, ಎಕಾನಾಮಿಕಲ್ ಮೋಡ್ ಅಲ್ಲೇ ಇರ್ತಿರೋದು ಗೊತ್ತಾ ಸರ್? ಇದೆಲ್ಲ ನೆನ್ಪಿಟ್ಕೊಂಡಿರ್ತೀವಿ. ಇಫ್ ಇನ್ ಕೇಸ್ ನೀವು ಹೋಗಿ ಬಂತು ಅಂದ್ರೆ ಆಚೆ ಇದೇ ವಾಪಸ್ ನಿಮ್ಗೆ ಪ್ರಶ್ನೆ. ಸರ್ ಇಂಥ ಟೈಮಲ್ಲಿ ಹೇಳಿದ್ರೆ ಇವಾಗ ಆದ್ರೆ ಅವಾಗ ಇನ್ನೂ ಪ್ರಿಪೇರ್ ಆಗ್ಬಿಟ್ರಿ. ಇಲ್ಲ ಮೇಡಮ್, ಸ್ಕೂಲು ಅಲ್ಲ ಏನ್ ಹೇಳ್ತೀನಿ ಗೊತ್ತಾ, ನೀವು ಅಂದಿದ್ದು ನಿಜ ಮೇಡಮ್. ಬರೀ ನಾಲ್ಗೆ ಇಟ್ಕೊಂಡು ಆಗಲ್ಲ ಅಂದ್ಬಿಟ್ಟು ಪವರ್ ಮೋಡ್ ಹಾಕೊಂಡೋದೆ. ಓಕೆ, ಸೊ ಬಿಗ್ ಬಾಸ್ಗೆ ಹೋದ್ರೆ ಕಪ್ಪೆತ್ತಕ್ಕೆ ಹೋಗೋದು ದೂಸರ ಮಾತೇ ಇಲ್ಲ ಸುಧೀರ್ ಅವರು. ಇಲ್ಲ ಮೇಡಮ್, ಆತರ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಏನೇನೋ ಶೂಟ್ ಆಗಲ್ಲ ನಾನು. ಅದಕ್ಕೆಲ್ಲ ಬೇರೆ ಜನ ಇದಾರೆ ಅಂತ ಹಂಗ್ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಈಗ ಕಂಟ್ರೋಲ್ಡ್ ಕಂಡೀಷನ್ಸ್ ಅವ್ರು ಅಷ್ಟೇ ಜನ ಇರ್ತಾರೆ, ಅಲ್ಲಿರೋ ಹುಡುಗಿರು ಹುಡುಗರು ಅಷ್ಟೇ. ಬೇರೆ ನಿಮ್ಗೆ ಕಂಟ್ರೋಲ್ಡ್ ಕಂಡೀಷನ್ ಅಲ್ಲೇ ಬದುಕ್ತಾರೆ. ಹೆಂಡತಿ ಫುಲ್ ಕಂಟ್ರೋಲ್ಡ್ ಕಂಡೀಷನ್ ಇಟ್ಟಿದ್ದಾರೆ. ಬಟ್ ಅಲ್ಲಿ ಹೆಂಡತಿ ಇರಲ್ವಲ್ಲ, ಯಾವಾಗ್ಲೂ ನಾನು ಈಗಲೂ ನನ್ನ ಹೆಂಡತಿ ಇರಲಿಲ್ಲ. ನೋಡಿ ಮೇಡಮ್ ಎಷ್ಟು ದೂರ ಕೂತಿದೆ. ನನ್ಗೇನ್ ದೂರ ಅನಿಸ್ತಿಲ್ಲ. ಇಲ್ಲಿ ನೋಡಿ, ಇಲ್ಲ ನಂಗೆ ದೂರ ಇದೆ. ನನ್ನ ಹೆಂಡತಿ ಇಷ್ಟ ಹೇಳೋದು ಒಂದು 10 ಅಡಿಗೆ ಹಾಕ್ಬಿಡಿ. ಇದ್ರ ಮೇಲೆ ನಾನು ಆ ಅಳತೆ ಮೇಲೆ ಒಂದು ಸ್ಕೇಲ್ ಇಟ್ಕೊಂಡು ಗೊತ್ತಿಲ್ಲ. ವೀಕೆಂಡ್ ಕಿಚನ್ ಕ್ಲಾಸ್ ಅಲ್ಲಿ ಬಲಿ ಆಗೋದು ಸುಧೀರ್ ಅವ್ರ ಇನ್ ಕೇಸ್ ಬಿಗ್ ಬಾಸ್ ಹೋದ್ರೆ. ಯಾಕೆ ನಾನು ಒಬ್ಬನೇ ಯಾಕೆ ಬಲಿ ಮಾಡ್ತಾರೆ? ಸರ್ ಇಷ್ಟು ಪಂಚಸ್ ಕೊಟ್ರೆ ಅಲ್ಲಿ ಬೇರೆ ಕಂಟೆಸ್ಟೆಂಟ್ಸ್ ಗಳು ಖುಷಿ ಪಡ್ತಾರೆ. ಆತರ ಪಂಚಸ್ ಕೊಟ್ರೆ ಬಲಿ ಮಾಡಲ್ಲ, ಅದು ಫೋಟೋ ಹಾಕಿ ಉತ್ತಮ ಅಂತ. ಸೊ ಬಲಿ ಆಗಲ್ಲ, ಆಗದೆ ಪ್ರಯತ್ನ ಪಡ್ತೀನಿ. ಬೇಸಿಕಲಿ ಸುದ್ದಿ ಒನ್ ಲೈನರ್ಸ್ ಕಿಚನ್ ಮುಂದೆ ವರ್ಕ್ ಆಗಲ್ಲ ಅಂತ 100% ಸರ್. ಈ ಸುದಿನ 1000 ಪಾಲು ಆ ಸುದಿ. ನನ್ನಂತವ್ರ ದಿನ ಲಕ್ಷ ಜನ ನಯಿಸಿದಾರೆ ಆ ಸುದಿ. ಇಂಥ ಸುದಿನ 1000 ಜನ ನೋಡಿದಾರೆ ಆ ಸುದಿ. ವಿಶ್ವಾಸ್ ಪ್ರಗತಿ ಮನೆಯ ವಿಶೇಷ ಅತಿಥಿ.